ಬನ್ನಿ ಇವತ್ತಿನ ಸ್ಪೆಷಲ್ ತೊಗರಿಬೇಳೆ ಒಬ್ಬಟ್ಟು ಅಥವಾ ತೊಗರಿಬೇಳೆ ಹೋಳಿಗೆನ ಮಾಡೋದು ಹೇಗೆ ಅಂತ ನೋಡೋಣ. ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೀಗ 2 ಕಪ್ ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಚಿಟಿಕೆ ಉಪ್ಪು, ಸ್ವಲ್ಪ ಎಣ್ಣೆ, ಇದನ್ನ ಮಿಕ್ಸ್ ಮಾಡಬೇಕು. 2 ಕಪ್ ಮೈದಾಗೆ 1 ಕಪ್ ನೀರು ಸಾಕಾಗುತ್ತೆ. ಇದು ಸರಿಯಾದ ಅಳತೆ ಆಗಿದೆ. ಇದನ್ನ ಸ್ವಲ್ಪ ನೀರು ಹಾಕ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ನಿಮಗೆ ಸ್ವಲ್ಪ ನೀರು ಜಾಸ್ತಿ ಅನಿಸಬಹುದು ಕಲಿಸ್ಬೇಕಾದ್ರೆ, ಆದರೆ ಕಲಿಸ್ಕೊಂಡ್ಮೇಲೆ ಇದು ಕರೆಕ್ಟಾಗಿ ಇರುತ್ತೆ. ಇದಕ್ಕೀಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಬೇಕು. ನಾವು ಇದನ್ನ ಎಷ್ಟು ಚೆನ್ನಾಗಿ ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಚೆನ್ನಾಗಿ ಬರುತ್ತೆ. ಈಗ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಇದು ಈ ಥರ ಚೆನ್ನಾಗಿ ರಬ್ಬರ್ ಥರ ಬರಬೇಕಿದು. ಈ ಥರ ಚೆನ್ನಾಗಿ ನಾದ್ಕೋಬೇಕು. ಮೇನ್ ಇದು ಕಣಕನೇ. ಕಣಕ ಚೆನ್ನಾಗಿ ಬಂದ್ರೇ ಹೋಳಿಗೆ ಚೆನ್ನಾಗಿ ಬರೋದು. ಈ ಥರ ಅಂಟಂಟಾಗಿ ಬರಬೇಕಿದು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಜಾಸ್ತಿ ಹಾಕಿದ್ರೇನೆ ಇದು ಚೆನ್ನಾಗಿ ನಾದಕ್ಕೆ ಕಲಸಕ್ಕೆ ಸರಿ ಹೋಗೋದು. ಈಗ ಕಣಕ ರೆಡಿಯಾಗಿದೆ. ಇದನ್ನ 1 ರಿಂದ 2 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ಬೇಳೆನ ಬೇಯಿಸ್ಕೊಂಡ್ಬಿಡೋಣ. 2 ಕಪ್ ತೊಗರಿ ಬೇಳೆ ಬೇಯುವಷ್ಟು ನೀರು ಹಾಕ್ತಾ ಇದ್ದೀನಿ. ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಅಳತೆ ಗೊತ್ತಾಗ್ಲಿಲ್ಲ ಅಂತಂದ್ರೆ 2.5 ರಿಂದ 3 ಲೀಟರ್ ನೀರನ್ನ ಹಾಕೋಬಹುದು. ಈ ನೀರು ಚೆನ್ನಾಗಿ ಬಿಸಿ ಆಗ್ಲಿ. ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. 2 ಕಪ್ ತೊಗರಿ ಬೇಳೆ ಹಾಕ್ತಾ ಇದ್ದೀನಿ. ಈ ತೊಗರಿ ಬೇಳೆನ 2 ಸತಿ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಈಗ ಬೇಳೆನ ಬೇಯಿಸ್ಕೊಳ್ಳೋಣ. ಇದನ್ನ ಪಾತ್ರೆಯಲ್ಲೇನೆ ಬೇಯಿಸ್ಬೇಕು. ಕುಕ್ಕರಲ್ಲಿ ಬೇಯಿಸಿದ್ರೆ ತುಂಬಾನೇ ಬೆಂದ್ಬಿಡುತ್ತೆ. ಆಗ ಹೂರ್ಣ ತೆಳ್ಳಗಾಗ್ಬಿಡುತ್ತೆ. ತೊಗರಿಬೇಳೆ ಬೇಗನೆ ಬೆಂದ್ಬಿಡುತ್ತೆ. ಹಾಗಾಗಿ ಇದನ್ನ ಪಾತ್ರೆಯಲ್ಲೇನೆ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾಗೂ ಇರುತ್ತೆ. ಕಟ್ಟುನು ತುಂಬಾ ಚೆನ್ನಾಗಿ ಬರುತ್ತೆ ಪಾತ್ರೆಯಲ್ಲಿ ಬೇಯಿಸೋದ್ರಿಂದ. ಬೇಳೆ ಬೆಂದಿದೆಯೋ ಇಲ್ಲೋ ಅಂತ ಮಧ್ಯೆ ಇದನ್ನ ಚೆಕ್ ಮಾಡ್ತಾ ನೋಡ್ತಾ ಇರಬೇಕು. ಈಗ ಬೇಳೆ ಬೆಂದಿದೆಯಾ ಅಂತ ಚೆಕ್ ಮಾಡೋಣ. ಈಗ ಒಂದು ಬೇಳೆನ ತಗೊಂಡು ಇದರಲ್ಲಿ ಈ ತರ ಹಿಂಗೆ ಇಚ್ಚಬೇಕು. ನೋಡಿ, ಇದು ಸಾಫ್ಟ್ ಆಗಿದೆ. ಈ ತರ ಸಾಫ್ಟ್ ಆಗಿದ್ರೆ ಬೆಂದಿದೆ ಅಂತ. ಮೇಲ್ಗಡೆ ಬೇಳೆ ಬೇಳೆ ತರ ಕಾಣಿಸ್ಬೇಕು, ಒಳಗಡೆ ಸಾಫ್ಟ್ ಆಗಿರ್ಬೇಕು. ಈಗ ಇದು ಬೆಂದಿದೆ. ಈಗ ಸ್ಟವ್ ಆರಿಸ್ಕೊಂಡು ಇದು ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾದ್ಮೇಲೆ ಇದನ್ನ ಶೋಧಿಸ್ಕೊಳ್ಳೋಣ. ಈ ಬೇಳೆನ ಈಗ ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಈ ಬೇಳೆ ನೀರಲ್ಲಿ ಹೋಳಿಗೆ ಸಾರು ಮಾಡೋಣ. ಆ ವಿಡಿಯೋ ಬಂದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಪ್ಡೇಟ್ ಆಗುತ್ತೆ. ತಪ್ಪದೇನೆ ನೋಡಿ. ಸ್ಟವಿನ ಮೇಲೆ ಒಂದು ಪಾತ್ರೆ ಅಥವಾ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೀಗ ನೀರು ತೆಗೆದಿರುವಂತಹ ತೊಗರಿ ಬೇಳೆನ ಹಾಕ್ತಾ ಇದ್ದೀನಿ. 2 ಕಪ್ ತೊಗರಿ ಬೇಳೆಗೆ 1.5 ಕಪ್ ಬೆಲ್ಲ ಹಾಕ್ತಿದ್ದೀನಿ. ಇದನ್ನ ಲೋ ಫ್ಲೇಮಲ್ಲೇನೆ ಬೆಲ್ಲ ಕರಗ ತನಕ 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದನ್ನ ಬೇಯಿಸ್ಕೊಳೋದು ಅಂದ್ರೆ ತುಂಬಾ ಬೇಯಿಸೋದಲ್ಲ. ಇದು ಬೆಲ್ಲ ಕರಗಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಜಾಸ್ತಿ ಹೊತ್ತು ಬೇಯಿಸಬಾರ್ದು. ಬೆಲ್ಲ ಕರ್ಕೊಂಡ್ರೆ ಸಾಕಿದು. ಈಗ ಬೆಲ್ಲ ಎಲ್ಲ ಕರಗಿದೆ. ಈಗ ಇದನ್ನ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 4 ಯಾಲಕ್ಕಿ ಪುಡಿ, ಸ್ವಲ್ಪ ಒಣಶುಂಠಿ ಪುಡಿ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಯಾಲಕ್ಕಿ ಪುಡಿ ಹಾಗೂ ಒಣಶುಂಠಿನ ಕೊನೆಗೆ ಹಾಕಬೇಕು.
ಅವಾಗ ಫ್ಲೇವರ್ ಹಂಗೆ ಉಳಿಯುತ್ತೆ. ಯಾಲಕ್ಕಿದು, ಶುಂಠಿದು ನೋಡಿ. ಈಗ ಇದೆಲ್ಲ ಫ್ರೈ ಆಗಿದೆ. ಈಗ ಸ್ಟವ್ ಆರಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದಕ್ಕೀಗ ಬೇಯಿಸ್ಕೊಂಡಿರುವಂತಹ ಬೇಳೆ ಹಾಗೂ ಬೆಲ್ಲನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ನುಣ್ಣಗಾಗೋದಿಲ್ಲ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಕೋಬಾರ್ದು. ನೀರಿಲ್ದಲೆ ಹಾಗೆ ಇದನ್ನ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದಾಗಿದೆ ನೋಡಿ. ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕು. ಇದನ್ನ ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಮಿಕ್ಸಿಗೆ ಹಾಕಿರುವಂತಹ ಹೂರಣನೆಲ್ಲ ನಾನು ಈಗ ಒಂದು ಬೌಲಿಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಇದು ಈ ಥರ ಗಟ್ಟಿನೂ ಇರಬಾರ್ದು, ಮೆತ್ತಗೂ ಇರಬಾರ್ದು. ಹೂರಣ ಈ ಹದದಲ್ಲಿ ಇದ್ರೆ ಸಾಕು. ಎಷ್ಟು ಸಾಫ್ಟ್ ಆಗಿದೆ, ಈ ಥರ ಸಾಫ್ಟ್ ಆಗಿರಬೇಕು. ಈಗ ಹೋಳಿಗೆ ಮಾಡೋಕ್ಕೆ ಹೂರಣ ರೆಡಿಯಾಗಿದೆ. ಈಗ ನಾದಿಟ್ಕೊಂಡಿರೋಂಥ ಕಣಕನ ನೋಡ್ಕೊಂಬರೋಣ. ಅಷ್ಟರಲ್ಲಿ ನೋಡಿ, ಈಗ 1 ರಿಂದ 2 ಗಂಟೆ ಆಗಿದೆ. ಮೈದಾ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ಅಂತ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರಬ್ಬರ್ ಥರ ಆಗಿದೆ ಅಂತ. ಈ ಥರ ಆದರೆ ಸಾಕು. ಈಗ ಕಣಕ ರೆಡಿ ಆಗಿದೆ. ಈಗ ಒಂದು ಮಣೆ ಹಾಗೂ ಲತುಡಿ ತಗೊಂಡು ಇದನ್ನ ಲಟ್ಟಿಸ್ಕೊಳ್ಳೋಣ. ಮಣೆಗೀಗ ಒಂದು ಹೋಳಿಗೆ ಕವರ್ ತಗೊಂಡು ಹೋಳಿಗೆ ಕವರಿಗೆ ಎಣ್ಣೆನ ಹಚ್ಕೋಬೇಕು ಈ ಥರ. ಇವಾಗ ಸ್ವಲ್ಪ ಕಣಕನ ತಗೊಂಡು ಇದಕ್ಕೆ ಹೂರಣನ ಇಟ್ಕೊಂಡು ಈ ಥರ ಫಿಲಪ್ ಮಾಡಬೇಕು. ನಾವು ಕೈಯಲ್ಲೂ ತೊಟ್ಕೋಬಹುದು, ಲಡ್ಡುಡಿಯಲ್ಲೂ ಲಟ್ಟಿಸ್ಕೋಬಹುದು. ಇದನ್ನ ಇದನ್ನ ಬೇಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತವಾನ ಇಟ್ಕೊಂಡಿದ್ದೀನಿ. ತವಾ ಸ್ವಲ್ಪ ಬಿಸಿ ಆದ್ಮೇಲೆ ಮೊದಲಿಗೆ ಮಾಡಿಟ್ಕೊಂಡಿರೋಂಥ ಹೋಳಿಗೆನ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಇದನ್ನ ತಿರುಗಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬುಕ್ತಾ ಇದೆ ಹೋಳಿಗೆ ಅಂತ. ಈ ಸೈಡನ್ನು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲ ಎಣ್ಣೆ ಸ್ವಲ್ಪ ಕಮ್ಮಿ ತಿನ್ನೋದಾದ್ರೆ ಕಮ್ಮಿ ಹಾಕೋಬಹುದು. ನೋಡಿ ಸಖತ್ ಟೇಸ್ಟಿ ಆದಂತಹ ಹೋಳಿಗೆ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ.